ಡಿ.ಕೆ. ಸುರೇಶ್ ಕಾರ್ಯಕ್ರಮದಲ್ಲಿ ಬಿರುಗಾಳಿ ಅಬ್ಬರವನ್ನ ಎಬ್ಬಿಸಿದೆ. ರಾಜಕೀಯ ಬಿರುಗಾಳಿ ಬಗ್ಗೆ ಇಷ್ಟು ದಿನ ನಾವು ಕೇಳ್ತಾ ಇದ್ವಿ. ಈಗ ನಿಜವಾದ ಬಿರುಗಾಳಿ ಅಬ್ಬರ ಎಬ್ಬಿಸಿರ್ತಕ್ಕಂಥದ್ದು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಡಿ.ಕೆ. ಸುರೇಶ್ ಪಾಲ್ಗೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಗಾಳಿ ಬೀಸಿದ ರಭಸಕ್ಕೆ ಟೆಂಟ್ ಹೌಸೇ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆ. ಕುಣಿಗಲ್ನ JKBMS ಮೈದಾನದಲ್ಲಿ ಈ ಘಟನೆ ನಡೆದಿದೆ. ಅದೂ ಬಾನೆತ್ತರಕ್ಕೆ ಹಾರಿ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆ ಟೆಂಟ್ ಹೌಸ್. ಅಷ್ಟು ಜೋರಾಗಿ ಬಿರುಗಾಳಿ ಬೀಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಗಾಳಿ ಬೀಸಿ ಟೆಂಟ್ ಹೌಸ್ ಎಲ್ಲ ಕಿತ್ಕೊಂಡು ಹೋಗಿದೆಯಲ್ರಿ, ಏನ್ರಿ ಕತೆ? ಡಿ.ಕೆ. ಸುರೇಶ್ ಅವರ ಕಾರ್ಯಕ್ರಮದಲ್ಲಿ ಈ ತರ ಆಗಿದೆ, ಏನೇನ್ ನಡೀತು? ಶ್ರೀಲಕ್ಷ್ಮಿ, ನಿನ್ನೆ ಒಂದು ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ JKBMS ಮೈದಾನದಲ್ಲಿ ಒಂದು ಉದ್ಯೋಗ ಮೇಳವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಡಿ.ಕೆ. ಸುರೇಶ್ ಅವರ ಫೌಂಡೇಶನ್ ಟ್ರಸ್ಟ್ ಹಾಗೂ ಮತ್ತೆ ಅಕ್ಷರ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಒಂದು ಉದ್ಯೋಗಾಕಾಂಕ್ಷಿಗಳು ಕೂಡ ಬಂದಿದ್ರು. ಆದ್ರೆ ಏನು ಕಾರ್ಯಕ್ರಮದ ಒಂದು ಕೊನೆಯ ಹಂತದಲ್ಲಿ ಏಕಾಏಕಿಯಾಗಿ ಬೀಸಿದಂತ ಒಂದು ಸುಂಟರ ಗಾಳಿಯ ಒಂದು ಅವಘಡಕ್ಕೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅಳವಡಿಸಿದಂತ ಟೆಂಟ್ ಹೌಸೇ ಬಾನೆತ್ತರಕ್ಕೆ ಹಾರಿ ರಭಸಕ್ಕೆ ಒಂದು ಜಲ್ಲಾಪಿಲ್ಲಿಯಾಗಿ ಆಗಿರುವಂತದ್ದು. ಈ ಒಂದು ದೃಶ್ಯ ಕೂಡ ಒಂದು ಸ್ಥಳೀಯರ ಮೊಬೈಲ್ ನಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಆ ಒಂದು ಸುಂಟರ ಗಾಳಿ ಬೀಸೊಂದು ರಭಸಕ್ಕೆಲ್ಲ ಸ್ಥಳೀಯರು ಕೂಡ ಏನ ಕಾರ್ಯಕ್ರಮದಲ್ಲಿ ಇದ್ದಂತ ಜನರು ಕೂಡ ಎಲ್ಲೊಂದು ಕಡೆ ಆತಂಕಕ್ಕೆ ಒಂದು ಕ್ಷಣ ಈಡಾಗಿರುವಂತದ್ದು. ಸದ್ಯ ಈ ಒಂದು ಘಟನೆಯಿಂದ ಯಾವುದೇ ರೀತಿಯ ಒಂದು ಅನಾಹುತ ಕೂಡ ಸಂಭವಿಸಿಲ್ಲ. ಅಲ್ಲಿ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಡಿ.ಕೆ. ಸುರೇಶ್ ಮತ್ತೆ ಕುಣಿಗಲ್ನ ಶಾಸಕರಂತ ರಂಗನಾಥ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದು ಕಾರ್ಯಕ್ರಮದ ಒಂದು ಕೊನೆ ಹಂತದಲ್ಲಿ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.